ವಾಟ್ ಐ ಆಮ್ ಟೆಲಿಂಗ್ ವಿತ್ ಯು, ಪ್ಲೀಸ್ ಲಿಸನ್ ಟ್ರಾಫಿಕ್ ಪೊಲೀಸ್. SDP ಬಂದಾಗ ಆಚೆ ಹೋಗಿ, BJP ಬಂದ ಈಚೆ ಹೋಗಿ. ಯಾಕ್ರಿ ನಿಮಗೆ ಇದು? ನಮ್ಗೆ ಗೊತ್ತು ರೀ. ಐ ನೋ ವಾಟ್ ಇಸ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇನ್ ದ ಇಂಡಿಯಾ. ಪ್ಲೀಸ್ ಐ ಗಿವ್ ದ ರೆಸ್ಪೆಕ್ಟ್ ಯು. ಇರಲಿ ಬಿಡಿ, ನನಗೆ ಪೊಲೀಸ್ನವರು ತುಂಬ ಪ್ರೀತಿ ರೀ. ನನ್ನ ಕಲಿಸ ವಿದ್ಯಾರ್ಥಿಗಳು SP ಆಗಿದ್ದಾರೆ, ಸೂಪ್ರೆಂಟ್ ಪೊಲೀಸ್ ಅನುಫೆಲ್ಲ ಇದ್ದಾರೆ ರೀ. ಬಟ್ ಯಾಕ್ರಿ ಕಿರಿಕಿರಿ ಮಾಡ್ತೀವಿ? ಸುಮ್ಮನೆ ಇಲ್ಲದು ಇರಲಿ, ಹೋಗಲಿ. ನಾನು ನಿಮ್ಮ ಮೇಲೆ ಕೋಪದಿಲ್ಲ. ನೀವು ಸರ್ಕಾರ ನೌಕರರು, ನೀವು ಕಾನೂನು ಪಾಲಿಸಬೇಕಾದವರು. ನಿಮ್ಮ ಮೇಲೆ ಒತ್ತಡ ಇದೆ, ಬದ್ಧತೆ ಇದೆ. ಕಾಣದ ಕೈಗಳು ನಿಮ್ಮ ಏನೊಂದು ಮಾಡ್ಯಾರು. ಬಟ್ ಮನುಷ್ಯತ್ವ ನೋಡ್ರಿ, ಕಾನೂನು ನೋಡ್ರಿ, ಶಿಸ್ತು ನೋಡ್ರಿ. ಐ ಗಿವ್ ದ ರೆಸ್ಪೆಕ್ಟ್ ಯು. ಫಿನಿಶ್. ಇರಲಿ, ಸುಮ್ಮನೆ ಯಾಕೆ ಮಾತಾಡು. ಇಷ್ಟೇ ಹೇಳ್ತಾ ಇದ್ದೇನೆ. 21ಕ್ಕೆ ಟೋಲ್ ಇಲ್ಲ, 70ಕ್ಕೆ ಟೋಲ್ ಇಲ್ಲ, 19ಕ್ಕೆ ಟೋಲ್ ಇಲ್ಲ, 21ಕ್ಕೂ ಟೋಲ್ ಇದೆ ಪಾಪದವರು ಬಂದರೆ, 19ಕ್ಕೂ ಟೋಲ್ ಇದೆ ಪಾಪದ ಮುದುಕರು ಡ್ರೈವ್ ಮಾಡಿ ಹೋದರೆ. ಹಾಗೆ ಯಾವುದಕ್ಕೆ ಟೋಲ್ ಉಂಟು, ಯಾವುದಕ್ಕೆ ಟೋಲ್ ಇಲ್ಲ ನನಗೆ ಗೊತ್ತಿಲ್ಲ, ದೇವರೇ ಬಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಸುಮ್ಮನೆ ಅರ್ಭಟ ಕೊಡ್ತಾ ಇಲ್ಲ. ಕೇಂದ್ರದ ಗಡ್ಕರಿ ಅವ್ರದ್ದು ಇದ್ದಾರಾ? ಕೇಂದ್ರದ ಸಚಿವ ಯಾರು ಇದರದ್ದು? ಗಡ್ಕರಿ. ಈ ಗಡ್ಕರಿ ಸಾಹೇಬರು ನಿಜವಾಗಿ ಒಳ್ಳೆ ಮನುಷ್ಯರಿ. 2 ಕಿಡ್ನಿ ಇದೆ ಅವರಿಗೆ, 1 ಹೃದಯ ಇದೆ, 2 ಕಾಲಿದೆ, 2 ಕಣ್ಣಿದೆ. ಆದರೆ ಅವರನ್ನು ಅಡ್ಲಾಡ್ಲಿಕ್ಕೆ ಬಿಡ್ತಾ ಇಲ್ಲ ಈ ಯಾರೋ ಕಾಣದ ಕೈಗಳು. ಇದು ಗಡ್ಕರಿಗೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದಾದರೂ ಅಧಿಕಾರ ನಡೆಸು ದಕ್ಷಿಣ ಕನ್ನಡ ಜಿಲ್ಲೆಯ ರೌಡಿಗಳು ಸ್ವಾಮಿ, ರೌಡಿಗಳು. ಆದರೆ ಈ ರೌಡಿಗಳಿಗೆ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಕಾನೂನು ನೆಲೆಯಲ್ಲಿ ಉತ್ತರ ಕೊಡ್ತೀವಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಗ್ರಾಮದವರು ಒಂದು ಮಾತು ಹೇಳಿದ್ರು, ಬೆಂಕಿ ಹಾಕ್ತೇವೆ. ಬೆಂಕಿ ಹಾಕ್ಬೇಕಂತ ಇಲ್ಲ ಭಜತುರ್ರವರೇ, ದೇವರೇ ಹಾಕ್ತಾರೆ ಬೆಂಕಿ, ದೇವರೇ ಹಾಕ್ತಾರೆ ಬೆಂಕಿ. ಜಾತಿ ಮತ ಧರ್ಮ ಇಲ್ಲದೆ ಅಳ್ತಾ ಇದ್ದಾರೆ. ಒಂದು ರಿಕ್ಷಾದಲ್ಲಿ, ಅಥವಾ ರಿಕ್ಷಾವರಿಗೆ ಟೋಲ್ ಇಲ್ಲ, ಒಂದು ಕಾರಲ್ಲಿ ಅಪರೂಪಕ್ಕೆ ಬಾಡಿಗೆ ಮಾಡಿ ಆಸ್ಪತ್ರೆಗೆ ಹೋಗಬೇಕಾದ್ರೆ ಟೋಲ್ ಕಟ್ಟಬೇಕು. ಕೆಲವರಿಗೆ 40, ಕೆಲವರಿಗೆ 60, ಕೆಲವರಿಗೆ 90, ಕೆಲವರು ನನಗೆ ಗೊತ್ತಿಲ್ಲ, ಸಿಸ್ಟಮ್ ಗೊತ್ತಿಲ್ಲ. ನಾನು ಟೋಲ್ ಕಟ್ಟಲ್ಲ, ನಾನು ಹಾರ್ನ್ ಹೊಡಿದು. ನನಗೆ ಹೇಳಿದ್ದಾರೆ ಹೋಗುವಾಗ ಹಾರ್ನ್ ಹೊಡೀರಿ ಅಂತೇಳಿ. ಆಯ್ತು ಬಿಡಿ, ನಾನು ಭಾಷಣಕ್ಕೆ ಬಂದವಲ್ಲ, ಭಾಷಣದ ಚಟವೂ ನನಗಿಲ್ಲ. ಜಿಲ್ಲಾಧಿಕಾರಿ ಅವರೇ, ದಯಮಾಡಿ ಗಮನಿಸಿ, ನಿಮ್ಮ ಪಾದಗಳ ಹತ್ತಿರ ನಮ್ಮ ಪಾದಗಳನ್ನು ಹಾಕುತ್ತಾ ಬರ್ತಾ ಇದ್ದೇವೆ. ನಮಗೆ ನ್ಯಾಯ ಕೊಡಿ, ನಮಗೆ ನ್ಯಾಯ ಕೊಡಿ. ಇದು SDP ಅವರ ಟೋಲ್ ಅಲ್ಲ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ 1 ಕೋಟಿ ಜನರ ಟೋಲ್ ಇದು. ಅದರಿಂದಾಗಿ ನ್ಯಾಯಬದ್ಧವಾಗಿ ಹಕ್ಕು ಗೆಲ್ತಾ ಇದ್ದೇವೆ, ನಮಗೆ ನ್ಯಾಯ ಕೊಡಿ ಅಷ್ಟೇ. ಥ್ಯಾಂಕ್ ಯು.